ನಮಸ್ಕಾರ. ಬನ್ನಿ, ಇಂದು ನಾವು ಕಾಲದಲ್ಲಿ ಸ್ವಲ್ಪ ಹಿಂದಕ್ಕೆ ಹೋಗೋಣ. ಸುಮಾರು 80 ವರ್ಷಗಳ ಹಿಂದೆ, ಅಂದ್ರೆ 1944ರಲ್ಲಿ ಪ್ರಕಟವಾದ ಒಂದು ಆಧ್ಯಾತ್ಮಿಕ ಪತ್ರಿಕೆಯ ಪುಟಗಳನ್ನೊಮ್ಮೆ ತಿರುವಾಕೋಣ. ಆ ಕಾಲದ ಜ್ಞಾನ ಇವತ್ತಿನ ನಮ್ಮ ಫಾಸ್ಟ್ ಪೇಸ್ ಜಗತ್ತಿಗೆ ದಾರಿ ತೋರಿಸಬಲ್ಲದೆ. ಇದು ಕೇವಲ ಹಳೆಯ ಬರಹಗಳ ವಿಶ್ಲೇಷಣೆಯಲ್ಲ, ಬದಲಾಗಿ ಇವತ್ತಿಗೂ ಅಷ್ಟೇ ಪ್ರಸ್ತುತವಾಗಿರುವ ಸಾರ್ವಕಾಲಿಕ ಸತ್ಯಗಳನ್ನು ಅರಿಯುವ ಒಂದು ಅದ್ಭುತ ಪಯಣ. ಈ ಪಯಣದ ಹಾದಿ ಹೇಗಿದೆ ಅಂದ್ರೆ, ಮೊದಲು ನಾವು ಶಾಶ್ವತ ಜ್ಞಾನದ ಬೆಳಕು ಅಂದ್ರೆ ಏನು ಅಂತ ನೋಡ್ತೀವಿ. ಆಮೇಲೆ ನಮ್ಮ ಒಳಗಿನ ಪ್ರಪಂಚವನ್ನ ಶೋಧಿಸ್ತೀವಿ. ಅಲ್ಲಿಂದ ಸರಿಯಾದ ಕೆಲಸ ಮಾಡೋದು ಹೇಗೆ, ಆರೋಗ್ಯದ ಅಡಿಪಾಯ ಏನು ಮತ್ತು ನಮ್ಮಿಂದ ಸಮಾಜದ ಮೇಲೆ ಏನು ಪರಿಣಾಮ ಆಗತ್ತೆ ಅಂತ ನೋಡಿ, ಕೊನೆಗೆ ಈ ಇಡೀ ಸಂದೇಶದ ಸಾರಾಂಶ ಏನು ಅಂತ ತಿಳಿದುಕೊಳ್ಳೋಣ. ಒಮ್ಮೆ 1944ರ ಜಗತ್ತನ್ನ ಕಲ್ಪಿಸಿಕೊಳ್ಳಿ. ಯುದ್ಧ, ರೋಗರುಜಿನಗಳು, ಬಡತನ, ಹೀಗೆ ಎಷ್ಟೊಂದು ಸಮಸ್ಯೆಗಳು. ಅಂಥ ಕತ್ತಲೆಯ ಸಮಯದಲ್ಲಿ ಅಖಂಡ ಜ್ಯೋತಿ ಪತ್ರಿಕೆ ಶುರುವಾಗಿದ್ದೇ ಒಂದು ಸ್ಪಷ್ಟ ಉದ್ದೇಶದಿಂದ. ಅದೇನಂದ್ರೆ, ಆಧ್ಯಾತ್ಮಿಕ ಬೆಳಕಿನ ಮೂಲಕ ಮನುಷ್ಯನ ಸಮಸ್ಯೆಗಳಿಗೆ ಒಂದು ಪರಿಹಾರ ಕೊಡಬೇಕು ಅನ್ನೋದು. ಹಾಗಾದ್ರೆ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತೆ ಅಲ್ವಾ? 80 ವರ್ಷಗಳಲ್ಲಿ ಜಗತ್ತು ಪೂರ್ತಿ ಬದಲಾಗಿದೆ. ನಮ್ಮ ಟೆಕ್ನಾಲಜಿ, ಸಮಾಜ, ಜೀವನ ಶೈಲಿ ಎಲ್ಲವೂ ಬೇರೆ. ಇಂಗಿರುವ ಪರಿಸ್ಥಿತಿಯಲ್ಲಿ ಆ ಹಳೆ ಜ್ಞಾನ ಇವತ್ತಿನ ನಮ್ಮ ಕಾಂಪ್ಲೆಕ್ಸ್ ಸಮಸ್ಯೆಗಳಿಗೆ ಉತ್ತರ ಕೊಡೋಕೆ ಸಾಧ್ಯನಾ? ಈ ಪ್ರಶ್ನೆಯೇ ನಮ್ಮ ಇವತ್ತಿನ ಶೋಧನೆಗೆ ಮೂಲ ಪ್ರೇರಣೆ. ಈ ಜ್ಞಾನದ ತಿರುಳೇ ಇಲ್ಲಿದೆ ನೋಡಿ. ಎಲ್ಲದರ ಶುರುವಾತು ನಮ್ಮೊಳಗೆ ಇರೋದು. ಖುಷಿ, ದುಃಖ, ಯಶಸ್ಸು, ಸೋಲು ಇವೆಲ್ಲದರ ಮೂಲ ನಮ್ಮ ಮನಸ್ಸು. ಪತ್ರಿಕೆಯ ಪ್ರಕಾರ ಹೊರಗಿನ ಪ್ರಪಂಚ ಅನ್ನೋದು ನಮ್ಮ ಒಳಗಿನ ಸ್ಥಿತಿಯ ಒಂದು ಪ್ರತಿಬಿಂಬ, ಒಂದು ಕನ್ನಡಿಯಷ್ಟೇ. ಈ ಮಾತಿನ ಆಳವನ್ನು ಒಮ್ಮೆ ಗಮನಿಸಿ. ನಮ್ಮ ಆಲೋಚನೆಗಳೇ ನಮ್ಮ ಭವಿಷ್ಯವನ್ನು ನಿರ್ಧರಿಸುವ ಬೀಜಗಳಂತೆ. ಅಂದ್ರೆ, ನಮ್ಮ ಮನಸ್ಸಿನಲ್ಲಿ ನಾವು ಏನನ್ನು ಬಿತ್ತುತ್ತೇವೆಯೋ ಅದೇ ನಮ್ಮ ಜೀವನದಲ್ಲಿ ವಾಸ್ತವವಾಗಿ ಬೆಳೆಯುತ್ತದೆ. ಪ್ರತಿಯೊಂದು ಯೋಚನೆಯೂ ನಮ್ಮ ಹಣೆಬರಹವನ್ನು ಕೆತ್ತೋ ಶಿಲ್ಪಿ ಇದ್ದ ಹಾಗೆ. ಪತ್ರಿಕೆ ಹೇಳುತ್ತೆ, ಕೋಪ ಅನ್ನೋದು ನಮ್ಮ ಸಹಜ ಸ್ಥಿತಿಯಿಂದ ಹೊರಬಂದ ಹಾಗೆ. ಒಂದು ಕಡೆ ಕಂಟ್ರೋಲ್ ಇಲ್ದ ಮನಸ್ಸು ಕೋಪಕ್ಕೆ ಸುಲಭವಾಗಿ ಬಲಿಯಾಗುತ್ತೆ, ಯೋಚನೆ ಮಾಡದೆ ರಿಯಾಕ್ಟ್ ಮಾಡಿ ಒಳಗಡೆ ಗೊಂದಲ ಸೃಷ್ಟಿ ಮಾಡ್ಕೊಳ್ಳುತ್ತೆ. ಇನ್ನೊಂದು ಕಡೆ ನಿಯಂತ್ರಣದಲ್ಲಿರೋ ಮನಸ್ಸು ಕಷ್ಟದ ಸಮಯದಲ್ಲೂ ಶಾಂತವಾಗಿರುತ್ತೆ, ಪ್ರತಿಯೊಂದು ಕೆಲಸವನ್ನು ಉದ್ದೇಶಪೂರ್ವಕವಾಗಿ ಮಾಡುತ್ತೆ ಮತ್ತು ಒಳಗಡೆ ಶಾಂತಿಯನ್ನು ಬೆಳೆಸ್ಕೊಳ್ಳುತ್ತೆ. ಹಾಗಾದ್ರೆ ಈ ಆಂತರಿಕ ನಿಯಂತ್ರಣವನ್ನ ಸಾಧಿಸೋದು ಹೇಗೆ? ಪತ್ರಿಕೆಯಲ್ಲಿ ಒಬ್ಬ ಯಶಸ್ವಿ ಅಮೆರಿಕನ್ ಉದ್ಯಮಿಯ ಕಥೆ ಇದೆ. ಆತ ತನ್ನ ಆಧ್ಯಾತ್ಮಿಕ ಗುರಿಗಳನ್ನು ಸಾಧಿಸಲು ಒಂದು ಸಿಂಪಲ್ ಮೆಥಡ್ ಫಾಲೋ ಮಾಡ್ತಿದ್ದ. ಮೊದಲು ಗುರಿಯನ್ನ ಸ್ಪಷ್ಟವಾಗಿ ನಿರ್ಧರಿಸೋದು, ನಂತರ ಅದನ್ನ ಒಂದು ಕಡೆ ಬರ್ದಿಟ್ಟು ಪ್ರತಿದಿನ ನೋಡೋದು, ಅದನ್ನ ಹೇಗೆ ಮಾಡ್ಬೋದು ಅಂತ ಆಳವಾಗಿ ಯೋಚಿಸಿ ಕೊನೆಗೆ ಸರಿಯಾದ ಆಲೋಚನೆ ಮತ್ತು ಸರಿಯಾದ ಕ್ರಿಯೆಯೊಂದಿಗೆ ಅದನ್ನ ಮಾಡಿ ಮುಗಿಸೋದು. ಇದು ಮೆಂಟಲ್ ಡಿಸಿಪ್ಲಿನ್ಗೆ ಒಂದು ಅದ್ಭುತ ಸೂತ್ರ. ಸರಿ, ಮನಸ್ಸನ್ನ ಕಂಟ್ರೋಲ್ ಮಾಡಿದ್ವಿ. ಮುಂದಿನ ಹೆಜ್ಜೆ ಏನು? ಅದುವೇ ಕ್ರಿಯೆ. ನಮ್ಮ ಯೋಚನೆಗಳು ಎಷ್ಟೇ ದೊಡ್ಡದಾಗಿದ್ರೂ ಅವು ಕೆಲಸವಾದಿ ಬದಲಾದಾಗ ಮಾತ್ರ ಜಗತ್ತಿನ ಮೇಲೆ ಏನಾದರೂ ಪ್ರಭಾವ ಬೀರಲು ಸಾಧ್ಯ. ಹಾಗಾದ್ರೆ ಸರಿಯಾದ ಕ್ರಿಯೆಯ ಕಲೆ ಅಂದ್ರೆ ಏನು? ಇಲ್ಲಿ ಪತ್ರಿಕೆ ಪೊಳ್ಳು ಆಚರಣೆ ಮತ್ತು ನಿಜವಾದ ಧರ್ಮದ ನಡುವಿನ ವ್ಯತ್ಯಾಸವನ್ನ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ. ಸುಮ್ಮನೆ ತೋರಿಕೆಗಾಗಿ ಜಪ ಮಾಡೋದು, ನೇಮ ಪಾಲಿಸೋದು ನಿಜವಾದ ಆಧ್ಯಾತ್ಮ ಅಲ್ಲ. ಬದಲಾಗಿ ಪ್ರಾಮಾಣಿಕ ಮನಸ್ಸಿನಿಂದ ನಿಸ್ವಾರ್ಥವಾಗಿ ಬೇರೆಯವರಿಗೆ ಸಹಾಯ ಮಾಡೋದೇ ನಿಜವಾದ ಧರ್ಮ. ದೇವರಿಗೆ ಭಯಪಡೋದಲ್ಲ, ದೇವರನ್ನ ಪ್ರೀತಿಸೋದೇ ಸಾರ್ಥಕತೆ. ಹಾಗಾದ್ರೆ ನಮ್ಮ ದಿನನಿತ್ಯದ ಕೆಲಸವನ್ನೇ ಪೂಜೆ ಮಾಡೋದು ಹೇಗೆ? ಅದನ್ನ ಒಂದು ಹೊರೆ ಅಂತ ನೋಡದೆ ಆಸಕ್ತಿಯಿಂದ ಮಾಡಬೇಕು. ನಮ್ಮ ಕೆಲಸದ ಗುರಿ ಬೇರೆಯವರಿಗೆ ಸೇವೆ ಮಾಡೋದು ಅಂತ ಅನ್ಕೊಳ್ಬೇಕು. ಪ್ರತಿಯೊಂದು ಕೆಲಸದಲ್ಲೂ ಪ್ರೀತಿಯನ್ನ ಬೆರೆಸಿದಾಗ ಆ ಕೆಲಸವೇ ಒಂದು ಸುಂದರವಾದ ಆರಾಧನೆ ಆಗ್ಬಿಡುತ್ತೆ. ಕ್ರಿಯೆಯ ಶಕ್ತಿಯ ಬಗ್ಗೆ ಮಾತಾಡುವಾಗ ಪವಾಡಗಳ ವಿಷಯ ಇದ್ದೇ ಇರುತ್ತೆ. ಅಷ್ಟಕ್ಕೂ ನಿಜವಾದ ಪವಾಡ ಅಂದ್ರೆ ಏನು? ಬುದ್ಧ ಮತ್ತು ಒಬ್ಬ ಶ್ರೀಮಂತ ವ್ಯಕ್ತಿಯ ಈ ಕಥೆ ಈ ಪ್ರಶ್ನೆಗೆ ಒಂದು ಹೊಸ ಉತ್ತರ ಕೊಡುತ್ತೆ. ಬುದ್ಧನ ಬೋಧನೆಯ ಸಾರಾಂಶ ನೋಡಿ. ಪ್ರಕೃತಿಯ ನಿಯಮಗಳನ್ನ ಮೀರೋದು ಪವಾಡ ಅಲ್ಲ. ನಿಜವಾದ ಅತಿ ದೊಡ್ಡ ಪವಾಡ ಅಂದ್ರೆ ಒಬ್ಬ ವ್ಯಕ್ತಿಯ ಕೆಟ್ಟ ಆಲೋಚನೆಗಳನ್ನ ಬದಲಾಯಿಸಿ ಅವರ ಹೃದಯದಲ್ಲಿ ಒಳ್ಳೆತನದ ದೀಪವನ್ನ ಹಚ್ಚೋದು. ಮನುಷ್ಯನ ಮನಸ್ಸಿನ ಪರಿವರ್ತನೆಗಿಂತ ದೊಡ್ಡ ಪವಾಡ ಇನ್ನೊಂದಿಲ್ಲ. ಮನಸ್ಸು ಮತ್ತು ಕ್ರಿಯೆ ಬಗ್ಗೆ ನೋಡಿದ್ವಿ. ಈಗ ಪತ್ರಿಕೆ ನಮ್ಮ ಗಮನವನ್ನು ದೇಹದ ಕಡೆಗೆ ಸೆಳೆಯುತ್ತೆ. ಇಲ್ಲಿ ಒಂದು ಆಶ್ಚರ್ಯಕರ ವಿಷಯ ಇದೆ ಗೊತ್ತಾ? ಈ ಆಧ್ಯಾತ್ಮಿಕ ಪತ್ರಿಕೆ ದೈಹಿಕ ಆರೋಗ್ಯಕ್ಕೆ ಅತೀವ ಪ್ರಾಮುಖ್ಯತೆ ಕೊಡುತ್ತೆ. ಯಾಕಂದ್ರೆ ಆತ್ಮದ ಪಯಣಕ್ಕೆ ಆರೋಗ್ಯಕರ ದೇಹವೇ ಅಡಿಪಾಯ ಅಂತ ಅದು ದೃಢವಾಗಿ ಹೇಳುತ್ತೆ. ಪತ್ರಿಕೆ ಒಂದು ತುಂಬಾ ಸರಳವಾದ ಆದರೆ ತುಂಬಾ ಶಕ್ತಿಯುತವಾದ ಹೋಲಿಕೆ ಮಾಡುತ್ತೆ. ನಮ್ಮ ದೇಹದಲ್ಲಿರೋ ಒಂದೇ ಒಂದು ಇಂಜಿನ್ ಅಂದ್ರೆ ಅದು ನಮ್ಮ ಜೀರ್ಣಾಂಗ ವ್ಯವಸ್ಥೆ.
ಅದು ಸರಿಯಾಗಿ ಕೆಲಸ ಮಾಡಿದ್ರೆ ದೇಹದ ಉಳಿದ ಎಲ್ಲ ಭಾಗಗಳು ಎನರ್ಜಿಯಿಂದ ಕೂಡಿರ್ತವೆ. ಅಂದ್ರೆ ಒಳ್ಳೆ ಡೈಜೆಷನ್, ಒಳ್ಳೆ ಆರೋಗ್ಯದ ಮೂಲ. ಜಾನ್ ವಿಕ್ಟರ್ ಅವರ ಸ್ವಯಂ ಚಿಕಿತ್ಸೆಯ ಕಥೆ ಇದಕ್ಕೊಂದು ಅದ್ಭುತ ಉದಾಹರಣೆ. ದೈಹಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯ ಇವೆರಡನ್ನ ಬೇರೆ ಬೇರೆ ಮಾಡೋಕ್ ಆಗಲ್ಲ. ಆರೋಗ್ಯಕರ ದೇಹ ಇದ್ದಾಗ ಮಾತ್ರ ಮನಸ್ಸು ಚುರುಕಾಗಿ ಮತ್ತು ಆಧ್ಯಾತ್ಮಿಕವಾಗಿ ಜಾಗೃತವಾಗಿರಲು ಸಾಧ್ಯ. ಶರೀರವೇ ಆತ್ಮದ ದೇಗುಲ ಅಲ್ವಾ? ದೈಹಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳೋಕೆ ಪತ್ರಿಕೆ ಒಂದು ಸರಳವಾದ, ಸುಂದರವಾದ ದಾರಿ ತೋರಿಸುತ್ತೆ. ಮರಗಳನ್ನ ನೆಡಿ. ಇದು ನಮ್ಮನ್ನ ಪ್ರಕೃತಿ ಜೊತೆ ಬೆಸೆಯುತ್ತೆ, ನಮ್ಮ ಆರೋಗ್ಯವನ್ನ ಸುಧಾರಿಸುತ್ತೆ ಮತ್ತು ಅದೇ ಸಮಯದಲ್ಲಿ ಇಡೀ ಮನುಕುಲಕ್ಕೆ ಮತ್ತು ನಮ್ಮ ಭೂಮಿಗೆ ಮಾಡುವ ಒಂದು ದೊಡ್ಡ ಸೇವೆ ಕೂಡ ಆಗುತ್ತೆ. ಸರಿ, ನಾವು ಮನಸ್ಸು, ಕ್ರಿಯೆ, ದೇಹ ಈ ಎಲ್ಲದರ ಬಗ್ಗೆ ಮಾತಾಡಿದ್ವಿ. ಈಗ ಇವೆಲ್ಲವನ್ನು ಒಟ್ಟಿಗೆ ಸೇರಿಸಿ ನೋಡೋಣ. ನಮ್ಮೊಳಗಿನ ಈ ಬದಲಾವಣೆ ನಮ್ಮನ್ನು ಮೀರಿ ಸಮಾಜದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಇದು ವೈಯಕ್ತಿಕ ರೂಪಾಂತರದಿಂದ ಸಾಮಾಜಿಕ ರೂಪಾಂತರದವರೆಗಿನ ಕಥೆ. ಇದರ ತಿರುಳು ತುಂಬಾ ಸರಳ ಮತ್ತು ಶಕ್ತಿಯುತ. ಶಾಂತಿಯುತ ಸಮಾಜ ಬೇಕು ಅಂದ್ರೆ ಮೊದಲು ವ್ಯಕ್ತಿಗಳು ಶಾಂತಿಯುತವಾಗಿರಬೇಕು. ಸಮಾಜದಲ್ಲಿರೋ ಸಮಸ್ಯೆಗಳು ಮೂಲತಃ ವ್ಯಕ್ತಿಗಳ ಒಳಗಿನ ಗೊಂದಲದ ಪ್ರತಿಫಲನ ಅಷ್ಟೇ. ಹಾಗಾಗಿ ನಿಜವಾದ ಬದಲಾವಣೆ ಶುರುವಾಗಬೇಕಿರೋದು ಪ್ರತಿಯೊಬ್ಬರ ಒಳಗಿನಿಂದ. ಹಾಗಾದ್ರೆ ಈ ಜ್ಞಾನದ ಪಯಣದ ಕೊನೆಯಲ್ಲಿ ನಾವು 1944ರ ಅಖಂಡ ಜ್ಯೋತಿಯಿಂದ ಕಲಿತ ಪ್ರಮುಖ ತತ್ವಗಳನ್ನು ಒಮ್ಮೆ ನೆನ್ಪಿಸ್ಕೊಳ್ಳೋಣ. ಈ ಸಂದೇಶವನ್ನ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೋದು ಅನ್ನೋದರ ಸಾರಾಂಶ ಇಲ್ಲಿದೆ. ಉಜ್ವಲ ಜೀವನಕ್ಕಾಗಿ 4 ಮುಖ್ಯ ಸೂತ್ರಗಳು. 1. ಆಲೋಚನೆಗಳನ್ನ ಕಂಟ್ರೋಲ್ ಮಾಡಿ, ಯಾಕೆಂದ್ರೆ ನಮ್ಮ ಒಳಗಿನ ಪ್ರಪಂಚವೇ ಹೊರಗಿನ ವಾಸ್ತವವನ್ನ ಸೃಷ್ಟಿಸುತ್ತೆ. 2. ಪ್ರೀತಿ ಮತ್ತು ಸೇವೆಯೊಂದಿಗೆ ಉದ್ದೇಶಪೂರ್ವಕವಾಗಿ ಕೆಲಸ ಮಾಡಿ. 3. ದೈಹಿಕ ಆರೋಗ್ಯವೇ ಆಧ್ಯಾತ್ಮಿಕ ಶಕ್ತಿಯ ಅಡಿಪಾಯ ಅಂತ ತಿಳಿದು ದೇಹವನ್ನ ಪೋಷಿಸಿ. ಮತ್ತು ಕೊನೆಯದಾಗಿ ವೈಯಕ್ತಿಕ ಬೆಳವಣಿಗೆಯ ಮೂಲಕ ಸಮಾಜಕ್ಕೆ ಸೇವೆ ಸಲ್ಲಿಸಿ. ಹಾಗಾದ್ರೆ ಈ ವಿಶ್ಲೇಷಣೆಯ ಕೊನೆಯಲ್ಲಿ ಒಂದು ಪ್ರಶ್ನೆ. ಈ ಎಲ್ಲಾ ಜ್ಞಾನದ ಬೆಳಕಿನಲ್ಲಿ ಇಂದು ನಮ್ಮ ಜೀವನದಲ್ಲಿ ನಾವು ಹೊತ್ತಿಸಬಹುದಾದ ಆ ಒಂದು ಶಾಶ್ವತ ಜ್ಯೋತಿ ಯಾವುದು? ಅದು ನಮ್ಮ ಆಲೋಚನೆಯಲ್ಲಿರ್ಬೋದು, ನಮ್ಮ ಕ್ರಿಯೆಯಲ್ಲಿರ್ಬೋದು, ಅಥವಾ ನಮ್ಮ ಸೇವೆಯಲ್ಲಿರ್ಬೋದು. ಆ ಒಂದು ಜ್ಯೋತಿ ಯಾವುದು?